ಮುದ್ದು ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಎಜುಕೇಷನ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ ನೋಡಿ ಏನಂತಂದರೆ ಸಂಧಿಗಳು. ಇದು ಹೈಸ್ಕೂಲ್ ಗ್ರಾಮರಿಗಷ್ಟೇ ಅಲ್ಲದೆ ಓಕೆ, ನಿಮಗೆ ಸರ್ಕಾರಿ ನೌಕರಿಗಳಿಗೂ ಕೂಡ ಇದು ತುಂಬ ಉಪಯುಕ್ತವಾಗುವಂಥದ್ದು ಸಂಧಿಗಳು. ಓಕೆ, ತುಂಬ ಸುಲಭವಾಗಿ ತುಂಬ ಸರಳವಾಗಿ ಸಂಧಿಗಳನ್ನ ಹೇಗೆ ಕಂಡುಹಿಡಿಬೇಕು, ಸಂಧಿಗಳಲ್ಲಿ ಎಷ್ಟು ವಿಧಗಳಿದೆ, ಸಂಧಿಗಳಂದರೆ ಏನು, ಸ್ವರ ಸಂಧಿ, ವ್ಯಂಜನ ಸಂಧಿ, ಪೂರ್ವ ಪದ, ಉತ್ತರ ಪದ. ಓಕೆ, ಈಸಿ ಟ್ರಿಕ್ಸ್ಗಳ ಜೊತೆಗೆ ಬಹಳಷ್ಟು ಪದಗಳ ವಿವರಣೆಯೊಂದಿಗೆ ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಹಾಗಾಗಿ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೀವೇನಾರ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಲ್ಲ ನೋಟ್ಸ್ಗಳು ನಿಮಗೆ ಬಂದು ತಲುಪತ್ತೆ, ಒಂದು ಮಿಸ್ ಆಗಲ್ಲ ಅಂತ ಹೇಳ್ತಾ. ಆ್ಯಂಡ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಸಹಾಯ ಆಗಲಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್. ಓಕೆ, ಬನ್ನಿ ಪ್ರಾರಂಭ ಮಾಡೋಣ. ವಿಡಿಯೋನ ಪರಿಪೂರ್ಣವಾಗಿ ನೋಡಿ, ಅಂದರೆ ನಿಮಗೆ ಕನ್ಫ್ಯೂಸ್ ಆಗಲ್ಲ, ಒಂದು ಪಾಯಿಂಟು ಎಲ್ಲೂ ಮಿಸ್ ಆಗಲ್ಲ. ಓಕೆನಾ? ನೋಡಿ, ಸಂಧಿಗಳು ಅಂತಂದರೆ ಎರಡು ಅಕ್ಷರಗಳ ನಡುವಿನ ಒಂದು ಕ್ರಿಯೆಯನ್ನು ನಾವು ಸಂಧಿ ಅಂತ ಕರಿತೀವಿ. ಏನಾ ಎರಡು ಅಕ್ಷರಗಳು, ಏನಾ ಕ್ರಿಯೆ ಅಂತಂದರೆ ಕಾಲ ವಿಳಂಬ ಇಲ್ಲದೆ ಅರ್ಥಕ್ಕೆ ಅನುಸಾರವಾಗಿ ಎರಡು ಅಕ್ಷರಗಳು ಸೇರುವಾಗ ಒಂದು ಅಕ್ಷರದ ಬದಲಿಗೆ ಮತ್ತೊಂದು ಅಕ್ಷರ ಬರಬಹುದು, ಅಥವಾ ಲೋಪವಾಗಬಹುದು, ಅಥವಾ ಹೊಸದಾಗಿ ಆದರೂ ಬರಬಹುದು. ಓಕೆ, ಅದನ್ನು ನಾವು ಸಂಧಿ ಕಾರ್ಯ ಅಂತ ಕರಿತೀವಿ. ಇನ್ನು ಈ ಸಂಧಿ ಕಾರ್ಯ ನಡೀದೇ ಇದ್ದರೆ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ, ಡಿಯರ್ ಫ್ರೆಂಡ್ಸ್, ಪ್ರಕೃತಿ ಭಾವ ಅಂತ ನಾವು ಕರಿತೀವಿ. ಓಕೆ, ವೆರಿ ಸಿಂಪಲ್. ಸಂಧಿ ಅಂತ ಅಂದ್ರೇನು, ಎರಡು ಅಕ್ಷರಗಳ ನಡುವಿನ ಒಂದು ಕ್ರಿಯೆಯನ್ನು ಸಂಧಿ ಅಂತ ಕರಿತೀವಿ. ಏನು ಆ ಸಂಧಿ ಕ್ರಿಯೆ ಅಂತಂದರೆ ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ಅನುಸಾರವಾಗಿ ಎರಡು ಅಕ್ಷರಗಳು ಸೇರುವಾಗ ಒಂದು ಅಕ್ಷರದ ಬದಲಿಗೆ ಮತ್ತೊಂದು ಅಕ್ಷರ ಬರಬಹುದು, ಅಥವಾ ಲೋಪವಾಗಬಹುದು, ಅಥವಾ ಹೊಸದಾಗಿ ಆದರೂ ಬರಬಹುದು. ಇನ್ನು ಸಂಧಿಗಳಲ್ಲಿ ಎರಡು ವಿಧಗಳಿದೆ. ಏನದು ಎರಡು ವಿಧಗಳು ಅಂತಂದರೆ, ಒಂದು ಸಂಸ್ಕೃತ ಸಂಧಿ, ಮತ್ತೊಂದು ಕನ್ನಡ ಸಂಧಿ ಅಂತ. ಸಂಸ್ಕೃತ ಸಂಧಿನಲ್ಲಿ ಪೂರ್ವ ಪದ ಹಾಗೂ ಉತ್ತರ ಪದ ಎರಡೂ ಕಡೆಯೂ ಸಂಸ್ಕೃತ ಪದಗಳೇ ಬರುತ್ತೆ. ಓಕೆ, ಇನ್ನು ಕನ್ನಡ ಸಂಧಿಗಳಲ್ಲಿ ಅಂದರೆ ಒಂದು ಕಡೆ ಕನ್ನಡ ಮತ್ತೊಂದು ಕಡೆ ಸಂಸ್ಕೃತ ಬರ್ಬೋದು, ಅಥವಾ ಪೂರ್ವ ಪದ ಉತ್ತರ ಪದ ಎರಡರಲ್ಲೂ ಕನ್ನಡ ಪದಗಳಾದರೂ ಬರಬಹುದು. ಓಕೆ, ಇದು ಕನ್ನಡ ಸಂಧಿ. ಕನ್ನಡ ಸಂಧಿನಲ್ಲಿ ಪೂರ್ವ ಪದ ಉತ್ತರ ಪದ ಎರಡರಲ್ಲೂ ಕನ್ನಡ ಸಂಧಿ ಇರ್ಬೋದು, ಅಥವಾ ಒಂದು ಕಡೆ ಎಲ್ಲಾದರೂ ಕನ್ನಡ, ಒಂದು ಕಡೆ ಎಲ್ಲಾದರೂ ವ್ಯಂಜನ ಬಂದ್ರೂ ಸಂಸ್ಕೃತ ಬಂದ್ರೂ ಕೂಡ ಅದು ಕನ್ನಡ ಸಂಧಿನೇ ಆಗುತ್ತೆ. ಆದರೆ ಸಂಸ್ಕೃತ ಸಂಧಿನಲ್ಲಿ ಮಾತ್ರ ಪೂರ್ವ ಪದ ಉತ್ತರ ಪದ ಎರಡರಲ್ಲೂ ಏನಿರ್ತದೆ, ಸಂಸ್ಕೃತ ಪದಗಳೇ ಇರುತ್ತೆ. ಗಾಟ್ ಇಟ್? ಆ್ಯಂಡ್ ನೆಕ್ಸ್ಟ್ ನೋಡಿ ಏನಿದೆ ಅಂತಂದರೆ, ಇಲ್ಲಿ ಸ್ವರ ಸಂಧಿ. ಫಸ್ಟ್ ಕನ್ನಡ ಸಂಧಿ ನೋಡೋಣ. ಕನ್ನಡ ಸಂಧಿ ಆದಮೇಲೆ ಸಂಸ್ಕೃತ ಸಂಧಿಗಳನ್ನ ಕಲಿಯೋಣ. ಓಕೆನಾ? ಫಸ್ಟ್ ನೋಡಿ, ಕನ್ನಡ ಸಂಧಿಗಳಲ್ಲಿ ಮತ್ತೆ ಎರಡು ಸಂಧಿಗಳನ್ನಾಗಿ ಮಾಡ್ತೀವಿ, ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ. ಈ ಸ್ವರ ಸಂಧಿನಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಎರಡರಲ್ಲೂ ಸ್ವರಾಕ್ಷರ ಇತ್ತು ಅಂದರೆ ಅದನ್ನು ನಾವು ಕನ್ನಡದ ಸ್ವರ ಸಂಧಿಗೆ ಸೇರಿಸಬೇಕು. ಇನ್ನು ಎಲ್ಲಾದರೂ ಒಂದು ಕಡೆ ವ್ಯಂಜನ, ಒಂದು ಕಡೆ ಸ್ವರ ಅಂದರೆ ಪೂರ್ವ ಪದ ಉತ್ತರ ಪದ. ಓಕೆ, ಈ ಪೂರ್ವ ಪದ ಹಾಗೆ ಉತ್ತರ ಪದ ಎರಡರಲ್ಲೂ ವ್ಯಂಜನಾಕ್ಷರಗಳು ಬರ್ಬೋದು, ಅಥವಾ ಒಂದು ಕಡೆ ವ್ಯಂಜನ ಒಂದು ಕಡೆ ಸ್ವರ ಬಂದ್ರೂ ಕೂಡ ಅದನ್ನು ನಾವು ವ್ಯಂಜನ ಸಂಧಿ ಅಂತಾನೆ ಸೇರಿಸಬೇಕು, ವ್ಯಂಜನ ಸಂಧಿಗೆ ಸೇರಿಸಬೇಕು. ಕೊಟ್ಟಂಥ ಪದವನ್ನು ನೀವು ಬಿಡಿಸಿ ಬರಿಬೇಕು. ಬಿಡಿಸಿ ಬರೆದಾಗ ಪೂರ್ವ ಪದ ಉತ್ತರ ಪದದಲ್ಲಿ ಸ್ವರಾಕ್ಷರ ಇದೆಯಾ, ವ್ಯಂಜನಾಕ್ಷರ ಇದೆಯಾ, ಅಥವಾ ಎರಡು ಕಡೆ ಸ್ವರ ಇದೆಯಾ, ಅಥವಾ ಎರಡು ಕಡೆ ವ್ಯಂಜನ ಇದೆಯಾ, ಎರಡು ಕಡೆ ಸಂಸ್ಕೃತ ಪದಗಳಿದೆಯಾ, ಎರಡು ಕಡೆ ಕನ್ನಡ ಪದಗಳಿದೆಯಾ, ಅಥವಾ ಒಂದು ಕಡೆ ಸ್ವರ ಒಂದು ಕಡೆ ವ್ಯಂಜನ, ಅಥವಾ ಒಂದು ಕಡೆ ಕನ್ನಡ ಪದ ಒಂದು ಕಡೆ ಸಂಸ್ಕೃತ ಪದ, ಈ ಥರ ಏನಾದರೂ ಇದೆಯಾ, ಎಲ್ಲನೂ ನೀವು ಈ ಥರ ತಿಳ್ಕೊಂಡಾಗ ಮಾತ್ರ ಸಂಧಿಯನ್ನು ಪಟ್ನ ಕಂಡುಹಿಡಿಲಿಕ್ಕೆ ಬರ್ತದೆ, ಇದು ಯಾವ ಸಂಧಿಗೆ ಸೇರ್ತದೆ ಕೊಟ್ಟಂತಹ ಪದ ಅಂತ. ಓಕೆನಾ? ಇನ್ನು ನೆಕ್ಸ್ಟ್ ನೋಡಿ, ಕನ್ನಡದ ಸ್ವರ ಸಂಧಿಗಳು ಎರಡದಾವು. ಕನ್ನಡದ ಸ್ವರ ಸಂಧಿಗಳಿರೋದು ಎರಡು. ಓಕೆ, ಅದು ಒಂದು ಲೋಪ ಸಂಧಿ ಮತ್ತು ಒಂದು ಆಗಮ ಸಂಧಿ. ಓಕೆ, ಲೋಪ ಸಂಧಿ ಮತ್ತು ಆಗಮ ಸಂಧಿ ಕನ್ನಡದ ಸ್ವರ ಸಂಧಿಗಳು. ಒಂದೇ ಒಂದು ವ್ಯಂಜನ ಸಂಧಿ ಕನ್ನಡದ್ದು ಯಾವುದು ಅಂತಂದರೆ ಅದು ಆದೇಶ ಸಂಧಿ. ಈಗ ಈ ಲೋಪ ಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿಗಳನ್ನ ಹಂತವಾಗಿ ಒಂದೊಂದನ್ನೇ ನೋಡೋಣ. ಓಕೆ, ನೋಡಿ, ಕನ್ನಡದ ಸ್ವರ ಸಂಧಿಗಳು. ಕನ್ನಡದ ಸ್ವರ ಸಂಧಿಗಳಲ್ಲಿ ಒಂದೊಂದನ್ನೇ ನೋಡ್ಕೋತಾ ಹೋಗೋಣ. ನೋಡಿದ್ರಿ, ಕನ್ನಡದ ಸ್ವರ ಸಂಧಿಗಳಲ್ಲಿ ಎರಡು ಯಾವ್ಯಾವುದು, ಲೋಪ ಸಂಧಿ ಮತ್ತು ಆಗಮ ಸಂಧಿ, ಇದೆರಡು ಕನ್ನಡದ ಸ್ವರ ಸಂಧಿಗಳು. ಇಲ್ಲಿ ಪದಗಳನ್ನು ಕೂಡಿಸಿ ಬರೆದಾಗ ಒಂದು ಅಕ್ಷರ ಲೋಪ ಆಗ್ತದೆ, ಲೋಪ ಸಂಧಿ. ಲೋಪ ಸಂಧಿ ಹೆಸರೇ ಹೇಳೋ ಹಾಗೆ ಲೋಪ ಆಗುವಂಥದ್ದು, ಕಳೆದು ಹೋಗುವಂಥದ್ದು. ಏನು ನೋಡಿ,
ಪದಗಳನ್ನು ಕೂಡಿಸಿ ಬರೆದಾಗ, ಬಿಡಿಸಿ ಅಲ್ಲ ಕೂಡಿಸಿ ಬರೆದಾಗ ಒಂದು ಅಕ್ಷರ ಲೋಪ ಆಗೋದನ್ನು ನಾವು ಲೋಪಸಂಧಿ ಅಂತ ಕರಿತೀವಿ. ಆಗಮ ಸಂಧಿ ನೋಡಿ ಹೆಂಗೆ ನೆನ್ಪಿಟ್ಕೋಬೇಕು ಅಂದರೆ ಯ ಅಥವಾ ವ ಅಕ್ಷರ ಹೊಸದಾಗಿ ಬರ್ತದೆ. ಯ ಅಥವಾ ವ ಅಕ್ಷರ ಹೊಸದಾಗಿ ಬರ್ತದೆ ಆಗಮ ಸಂಧಿಗೆ. ಇನ್ನು ಕನ್ನಡದ ವ್ಯಂಜನ ಸಂಧಿ ಅದು ಒಂದೇ ಒಂದು ಯಾವುದಂತಂದ್ರೆ ಅದು ಆದೇಶ ಸಂಧಿ. ಓಕೆ, ಇಲ್ಲಿ ಕ ಚ ಟ ತ ಪಗಳಿಗೆ ಬದಲಾಗಿ ಗ ಜ ಡ ದ ಬ ಅಕ್ಷರಗಳು ಬರ್ತದೆ ಆದೇಶವಾಗಿ. ಓಕೆ, ಇದರಲ್ಲಿ ನೀವು ತುಂಬ ಇಂಪಾರ್ಟೆಂಟಾಗಿ ನೆನಪಿಡಬೇಕಾದದ್ದು ಏನಂದರೆ ಬರೀ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳಷ್ಟೇ ಬರೋದಿಲ್ಲ. ಏನಾಗ್ತದೆ ಅಂದರೆ ಕೆಲವೊಂದು ಸಲ ಪ ಬ ಮ ಅಕ್ಷರದ ಬದಲಿಗೆ ವ ಅಕ್ಷರ ಕೂಡ ಬರ್ತದೆ. ಹಾಗೆ ಸ ಮತ್ತು ದ ಬದಲಿಗೆ ಸ ಹಾಗೂ ದ ಅಕ್ಷರಗಳ ಬದಲಿಗೆ ಚ ವ ಜ ಅಕ್ಷರಗಳು ಕೂಡ ಆದೇಶವಾಗಿ ಕೆಲವೊಂದು ಸಲ ಬರ್ತದೆ. ಓಕೆ, ಈ ಥರದ ಪದಗಳನ್ನು ನಾವು ನೋಡೋಣ. ಓಕೆ, ಪದಗಳನ್ನು ಬಿಡಿಸಿ ಬರೆಯುವಾಗ ಬರ್ತದೆ. ಈಗ ನೀವು ಇಷ್ಟು ಹೆಂಗೆ ನೆನ್ಪಿಟ್ಕೋಬೇಕು, ಹೆಂಗೆ ಕಂಡುಹಿಡಿಬೇಕು ಸಂಧಿ ಅನ್ನೋದನ್ನು ಇದಿಷ್ಟು ರೂಲ್ಸ್ಗಳು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ. ಈಗ ನೆಕ್ಸ್ಟು ಲೋಪಸಂಧಿ ನೋಡಿ. ಈಗ ಫಸ್ಟ್ ಲೋಪಸಂಧಿ ನೀವು ನೋಡಿದ್ರಿ, ಪದಗಳನ್ನು ಕೂಡಿಸಿ ಬರೆದಾಗ ಒಂದು ಅಕ್ಷರ ಲೋಪವಾಗುವಂಥದ್ದು ಲೋಪಸಂಧಿ, ಹೌದಾ. ಈಗ ಅದಕ್ಕೆ ಉದಾಹರಣೆಗಳನ್ನ ನಾವಿಲ್ಲಿ ಒಂದಿಷ್ಟು ನೋಡೋಣ. ಏನು ಉದಾಹರಣೆಗಳಿದೆ ನೋಡಿ. ಬಂದ ಪ್ಲಸ್ ಆಗ ಬಂದಾಗ ಅಲ್ವಾ, ಬಂದ ಪ್ಲಸ್ ಆಗ ಬಂದಾಗ. ಓಕೆ, ಇಲ್ಲಿ ನೋಡಿ ಕ್ಲಿಯರಾಗಿ ಕಾಣಿಸ್ತಿದೆ ಅಲ್ವಾ. ಬಂದ ಪ್ಲಸ್ ಆಗ ಬಂದಾಗ, ಹುಡುಗ ಪ್ಲಸ್ ಆಟ ಹುಡುಗಾಟ, ಅಲ್ಲಿ ಪ್ಲಸ್ ಈಗ ಅಲ್ಲೀಗ, ಹಣದ ಪ್ಲಸ್ ಆಸೆ ಹಣದಾಸೆ, ಊರು ಪ್ಲಸ್ ಊರು ಊರೂರು, ಊರು ಪ್ಲಸ್ ಅನ್ನು ಊರನ್ನು. ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಪದಗಳನ್ನು ನೋಡಿ ಕನ್ನಡ ಪದವಾಗಿರೋದ್ರಿಂದ ಇಲ್ಲಿ ಯಾವುದರಲ್ಲಿ ಹೇಳಿ, ಹಣದ ಪ್ಲಸ್ ಆಸೆ. ಓಕೆ, ಹಣದಾಸೆ ಈ ಪದನ ಕೆಲವೊಬ್ಬರು ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂದರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಲ್ಲಿ ನೋಡ್ರಿ, ಹಣದ ಮತ್ತು ಆಸೆ ಎರಡು, ಹಣ ಮತ್ತು ಆಸೆ ಅನ್ನೋದು ಎರಡು ಕನ್ನಡ ಪದಗಳೇ, ಸಂಸ್ಕೃತ ಪದ ಅಲ್ಲ. ಸವರ್ಣ ದೀರ್ಘ ಸಂಧಿ ಸಂಸ್ಕೃತ ಸಂಧಿ ಆಗುತ್ತೆ. ಅದೇ ಹೇಗೆ ನಾವು ಸಂಸ್ಕೃತಕ್ಕೆ ಸೇರ್ಸೋಕ್ಕಾಗತ್ತೆ? ಸಂಸ್ಕೃತ ಪದಗಳಿದ್ದರೆ ಮಾತ್ರ ಪೂರ್ವ ಉತ್ತರದಲ್ಲಿ ಅದು ಸಂಸ್ಕೃತಿ ಸಂಧಿಗೆ ಸೇರ್ತದೆ, ಇಸಂಟ್ ಇಟ್? ಸೊ ಹಾಗಾಗಿ ಇಲ್ಲಿ ಹಣದ ಪ್ಲಸ್ ಆಸೆ ಹಣದಾಸೆ ಅನ್ನುವಂಥದ್ದು ಎರಡು ಕನ್ನಡ ಪದಗಳಾಗಿರೋದ್ರಿಂದ ಇದು ಕನ್ನಡ ಸಂಧಿ ಸ್ವರ ಸಂಧಿಗೆ ಸೇರಬೇಕಾಗುತ್ತೆ. ನೋಡಿ, ಇಲ್ಲಿ ನೀವು ಸರಿಯಾಗಿ ನೋಡಿ, ಇಲ್ಲಿ ನಾನು ಬಿಡಿಸಿ ಬರೆದಿದ್ದೀನಿ, ಸೀಸ್ಲೆ ಬರೆದಿದ್ದೇನೆ ಕೂಡ ನಿಮಗೆ ಕಾಣಿಸ್ತಿರ್ಬೋದು. ಬಂದ ಪ್ಲಸ್ ಆಗ ಬಂದಾಗ, ಪೂರ್ವ ಪದ ಉತ್ತರ ಪದ ಎರಡರಲ್ಲೂ ಸ್ವರಾಕ್ಷರಗಳಿದೆ ಅಲ್ವಾ. ದ ನಲ್ಲೇ ಅ ಇದೆ, ಇಲ್ಲಿ ಗ ನಲ್ಲೇ ಅ ಇದೆ, ಲಿ ನಲ್ಲಿ ಇ ಇದೆ, ದ ನಲ್ಲಿ ಅ ಇದೆ, ರೂ ನಲ್ಲಿ ಉ ಇದೆ, ರೂ ನಲ್ಲಿ ಉ ಇದೆ. ಇಲ್ಲಿ ಆ ಇ ಆ ಉ ಅ ಸ್ವರಗಳು ಬಂದಿದೆ ಅಲ್ವಾ. ಪೂರ್ವ ಪದ ಉತ್ತರ ಪದ ಎರಡರಲ್ಲೂ ಸ್ವರಗಳ ಇದೆ, ಹಾಗಾಗಿ ಇದು ಲೋಪಸಂಧಿ ಆಗ್ತದೆ. ಕೂಡಿಸಿ ಬರೆದಾಗ ಬಂದ ಪ್ಲಸ್ ಆಗ ಬಂದಾಗ ನೋಡಿ ಒಂದು ಅಕ್ಷರ ಲೋಪ ಆಗ್ತಾ ಇದೆ ಅಲ್ವಾ. ನೋಡಿ ಲೋಪ ಆಗ್ತಾ ಇದೆ. ಹುಡುಗ ಪ್ಲಸ್ ಆಟ ಹುಡುಗಾಟ, ಅಲ್ಲಿ ಪ್ಲಸ್ ಈಗ ಅಲ್ಲೀಗ, ಹಣದ ಪ್ಲಸ್ ಆಸೆ ಹಣದಾಸೆ, ಊರು ಪ್ಲಸ್ ಊರು ಊರೂರು, ಊರು ಪ್ಲಸ್ ಅನ್ನು ಊರನ್ನು. ಒಂದು ಅಕ್ಷರ ಲೋಪ ಆಗ್ತದಲ್ಲ ಅಲ್ವಾ. ಇದು ಎಷ್ಟು ಅಕ್ಷರಗಳಿದೆ, ಇಲ್ಲಿ ಎಷ್ಟಿದೆ ಅಂತ ನೀವೇ ಯೋಚನೆ ಮಾಡಿ ನೋಡಿ. ಓಕೆನಾ. ಇನ್ನು ನೆಕ್ಸ್ಟ್ ನೋಡಿ. ಓಕೆ, ನೆಕ್ಸ್ಟ್ ನೋಡ್ರಿ. ದೇವರು ಪ್ಲಸ್ ಇಂದ ದೇವರಿಂದ, ಬೇರೆ ಪ್ಲಸ್ ಒಬ್ಬನು ಬೇರೊಬ್ಬನು, ಮುಳ್ಳು ಪ್ಲಸ್ ಅನ್ನು ಮುಳ್ಳನ್ನು, ವಸರುತ್ತ ಪ್ಲಸ್ ಇದ್ದ ವಸರುತ್ತಿದ್ದ. ಓಕೆ, ಹುಡುಗರು ಪ್ಲಸ್ ಎಲ್ಲರೂ ಹುಡುಗರೆಲ್ಲರೂ, ಮೇಲೆ ಪ್ಲಸ್ ಏರು ಮೇಲೇರು, ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು, ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ. ಓಕೆ, ಸೊ ಈ ಥರ ಬಿಡಿಸಿ ಬರೆದಿದ್ದೇನೆ. ಪೂರ್ವ ಪದ ಉತ್ತರ ಪದಗಳಲ್ಲಿ ನೋಡಿ ಏನಿದೆ ಅಂತ. ಉ ಪ್ಲಸ್ ಉ ಇದೆ, ದೇವರು ಉ ಇದೆ, ಇಲ್ಲಿ ಇ ಇದೆ ಅಲ್ವಾ. ಪೂರ್ವ ಪದ ಉತ್ತರ ಪದದಲ್ಲಿ ಸ್ವರಗಳಿದೆ, ಸ್ವರಾಕ್ಷರಗಳೇ ಇದೆ. ಉ ಎ ಇದೆ, ಉ ಇದೆ, ಇಲ್ಲಿ ಹೊಸರು ತದಲ್ಲೇ ಅ ಇದೆ, ಹುಡುಗರು ರೂನಲ್ಲೇ ಉ ಇದೆ, ಮೇಲೆ ಎ ಇದೆ, ಬಲ್ಲೆ ನೂನಲ್ಲೇ ಉ ಇದೆ, ಮನೆ ಎ ಇದೆ ಅಲ್ವಾ. ಇನ್ನು ಇಲ್ಲಿ ಸ್ವರಾಕ್ಷರಗಳೇ ಇದೆ. ಪೂರ್ವ ಪದ ಉತ್ತರ ಪದ ಕೂಡಿಸಿ ಬರೆದಾಗ ಒಂದು ಅಕ್ಷರ ಲೋಪ ಆಯಿತು. ಓಕೆ, ಲೋಪಸಂಧಿಗೆ ಇಷ್ಟು ಉದಾಹರಣೆಗಳನ್ನ ನಾನು ಕೊಟ್ಟಿದ್ದೇನೆ. ಓಕೆ, ಮೇ ಬಿ ಒಂದು 14ರಿಂದ 15 ಉದಾಹರಣೆಗಳನ್ನ ಎಲ್ಲದಕ್ಕೂ ಕೊಡ್ತಾ ಇದ್ದೇನೆ ನಿಮಗೆ ಈಸಿ ಆಗಲಿ ಅಂತ. ಈಗ ಲೋಪಸಂಧಿ ನೋಡಿದ್ರಿ, ಈಗ ಆಗಮ ಸಂಧಿ ನೋಡಿ. ಓಕೆ, ಆಗಮ ಸಂಧಿ ಅಂತಂದರೆ ನೋಡಿ,
ಕೈ ಪ್ಲಸ್ ಅನ್ನು ಕೈಯನ್ನು, ಗುರು ಪ್ಲಸ್ ಅನ್ನು ಗುರುವನ್ನು, ಚಳಿ ಪ್ಲಸ್ ಇಂದ ಚಳಿಯಿಂದ, ಪುಸ್ತಕ ಪ್ಲಸ್ ಅನ್ನು ಪುಸ್ತಕವನ್ನು, ಹೊಲ ಪ್ಲಸ್ ಅನ್ನು ಹೊಲವನ್ನು, ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ, ಗಡಿಬಿಡಿ ಪ್ಲಸ್ ಇಂದ ಗಡಿಬಿಡಿಯಿಂದ, ಆರಂಭ ಪ್ಲಸ್ ಹಾಗೂ ಆರಂಭವಾಗು. ಇಲ್ಲಿ ನೋಡಿ ಕೈ ಪ್ಲಸ್ ಅನ್ನು ಕೈಯನ್ನು. ಆದೇಶ ಸಂಧಿದ ಸೂತ್ರ ಏನಿತ್ತು? ಸಾರಿ, ಆದೇಶ ಅಲ್ಲ, ಆಗಮ ಸಂಧಿ. ಆಗಮ ಸಂಧಿದ ಸೂತ್ರ ಏನಿತ್ತು? ಯ ಮತ್ತು ವ ಅಕ್ಷರ ಹೊಸದಾಗಿ ಬರ್ತದೆ. ಯ ಮತ್ತು ವ ಅಕ್ಷರ ಹೊಸದಾಗಿ ಬರ್ತದೆ ಕೂಡಿಸಿ ಬರೆದಾಗ ಅಂತ ಹೇಳಿದ್ವಿ. ಕಾಣಿಸ್ತಿದೆ ಅಲ್ವಾ? ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ನೋಡಿ. ಇಲ್ಲಿ ಕೈಯನ್ನು ಯ ಅಕ್ಷರ ಬಂದಿದೆ, ಗುರುವನ್ನು ವ ಅಕ್ಷರ ಬಂದಿದೆ, ಚಳಿಯಿಂದ ಯ ಅಕ್ಷರ, ಪುಸ್ತಕವನ್ನು ವ ಅಕ್ಷರ ಬಂದಿದೆ, ಹೊಲವನ್ನು ವ ಬಂದಿದೆ, ಹೊಳೆಯಲ್ಲಿ ಯ ಬಂದಿದೆ, ಗಡಿಬಿಡಿಯಿಂದ ಯ ಬಂದಿದೆ, ಆರಂಭವಾಗು ವ ಅಕ್ಷರ ಬಂದಿದೆ. ಕೂಡಿಸಿ ಬರೆದಾಗ ಯ ಅಥವಾ ವ ಅಕ್ಷರ ಹೊಸದಾಗಿ ಬರ್ತದೆ ಅಂತ ಹೇಳಿದ್ವಿ. ಅದು ಆಗಮ ಸಂಧಿ. ಆಗಮ ಅಂದರೆ ಬರೋದು ಅಂತ, ಹೊಸದಾಗಿ ಒಂದು ಅಕ್ಷರ ಬರೋದು. ಇಲ್ಲಿ ನೋಡಿ ವ ಅಥವಾ ಯ ಇಲ್ಲಿ ಬಿಡಿಸಿ ಬರೆದಾಗ ಎಲ್ಲಾದರೂ ಒಂದು ಕಡೆನಾರ ಕಾಣಿಸ್ತಿದೆಯಾ? ಇಲ್ಲ. ಕೈ ಪ್ಲಸ್ ಅನ್ನು, ಗುರು ಪ್ಲಸ್ ಅನ್ನು. ಮತ್ತು ಇಲ್ಲಿ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಪೂರ್ವಪದ ಉತ್ತರ ಪದಗಳಲ್ಲಿ ಸ್ವರಗಳೇ ಇದೆ, ಹಾಗಾಗಿ ಇದು ಕನ್ನಡದ ಸ್ವರ ಸಂಧಿ ಆಗುತ್ತೆ. ನೋಡಿ, ಕೈ ಇ ಇದೆ, ಅ ಇದೆ. ಗುರು ರೂನಲ್ಲೇ ಉ ಇದೆ, ಅ ಇದೆ. ಚಳಿ ಳೀನಲ್ಲೇ ಇ ಇದೆ. ಪುಸ್ತಕ ಕದಲ್ಲೇ ಅ ಇದೆ. ಹೊಲ ಅ ಇದೆ. ಹೊಳೆ ಎ ಇದೆ. ಗಡಿಬಿಡಿ ಡಿನಲ್ಲಿ ಇ ಇದೆ. ಆರಂಭ ಅ ಇದೆ. ನೋಡಿ ಅ ಇ ಅ ಅ ಇ ಅ ಅ ಅ ಇ ಆ ಸ್ವರಗಳಿದೆ. ಸ್ವರಗಳು ಪೂರ್ವಪದ ಉತ್ತರ ಪದದಲ್ಲಿ. ಹಾಗೆ ಕೂಡಿಸಿ ಬರೆದಾಗ ಯ ಅಥವಾ ವ ಅಕ್ಷರ ಆಗಮವಾಗಿ ಬರ್ತದೆ, ಬಂದಿದೆ ಅಲ್ವಾ? ಬರೀ ಕ ಚ ಟ ತ ಬಗಳಿಗೆ ಗ ಜ ಡ ದ ಬಗಳು ಬರಲ್ಲ. ಅದ್ರ ಬದಲಾಗಿ ಯ ವ ಅಕ್ಷರಗಳು ಕೂಡ ಆದೇಶದ್ದು. ಇದು ಆಗಮದ್ದು ಕರೆಕ್ಟ್ ಆಯ್ತಲ್ವಾ? ಮುಗೀತಲ್ವಾ? ಓಕೆ. ಇನ್ನು ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ನೆನ್ಪಿಡ್ಬೇಕು ಗೊತ್ತಾ? ಆಗಮ ಸಂಧಿನಲ್ಲಿ ಇಂಪಾರ್ಟೆಂಟ್ ನೆನ್ಪಿಡಬೇಕಾದದ್ದು ನೋಡಿ, ಇಲ್ಲಿ ಗಮನಿಸಬೇಕಾದಂತಹ ಮುಖ್ಯ ಅಂಶ ಇಟ್ ಈಸ್ ಏನಿದು ಬರೆದಿದ್ದೇನೆ ನೋಡಿ, ನಿಮಗೆ ಎಕ್ಸಾಮ್ ಪರ್ಪಸ್ ನೆನಪುಳಿಲಿ ಅಂತ ಬಹಳ ಈಸಿಯಾಗಿ ಕಂಡುಹಿಡಿಯಲಿಕ್ಕೆ ಸಂಧಿಗಳನ್ನು ನೋಡಿ. ಉತ್ತರ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಬರುತ್ತಿದ್ದರೆ ಹಾಗೂ ವಕಾರವು ಆದೇಶವಾಗಿಯೂ ಬರಬಹುದು, ಆಗಮವಾಗಿಯೂ ಬರಬಹುದು. ಇಂತಹ ಸಂದರ್ಭದಲ್ಲಿ ಪದವನ್ನು ಬಿಡಿಸಿ ಬರೆದಾಗ ಪೂರ್ವ ಮತ್ತು ಉತ್ತರ ಪದಗಳಲ್ಲಿ ಏನಾದರೂ ಸ್ವರ ಇದ್ದರೆ, ಓಕೆ ನೋಡಿ, ಮುಖ್ಯವಾಗಿ ಇಲ್ಲಿ ಏನಿದೆ ಅಂತಂದರೆ, ಉತ್ತರ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಬರ್ತಾ ಇರ್ತದೆ. ಓಕೆ, ಉತ್ತರ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಎಲ್ಲಿದೆ? ವಿಭಕ್ತಿ ಪ್ರತ್ಯಯ ನೋಡಿ, ಇಲ್ಲಿದೆ ಉತ್ತರ ಪದ, ಇದು ಪೂರ್ವ ಪದ, ಇದು ಪೂರ್ವ ಪದ ಮೊದಲೇದು, ಇದು ಉತ್ತರ ಪದ. ಇಲ್ಲಿ ಏನಿದೆ ನೋಡಿ, ಇಲ್ಲಿ ಪೂರ್ವ ಪದ, ಉತ್ತರ ಪದ. ಓಕೆ, ಇದು ಪೂರ್ವ ಪದ, ಇದು ಉತ್ತರ ಪದ. ಉತ್ತರ ಪದದಲ್ಲಿ ಅನ್ನು, ಇಂದ, ಅಲ್ಲಿ, ಇಂದ ಇದೆ ಅಲ್ವಾ? ವಿಭಕ್ತಿ ಪ್ರತ್ಯಯಗಳು ಉತ್ತರ ಪದದಲ್ಲಿ ಬರ್ತದೆ. ಆಗಮ ಸಂಧಿಗೆ ವೆರಿ ಇಂಪಾರ್ಟೆಂಟ್ ಟ್ರಿಕ್ ಇದು ನೆನ್ಪಿಟ್ಕೊಳ್ಳೋಕ್ಕೆ. ಆಗಮ ಸಂಧಿನಲ್ಲಿ ಉತ್ತರ ಪದದಲ್ಲಿ ಬರ್ತದೆ, ಪೂರ್ವ ಪದದಲ್ಲಲ್ಲ. ಓಕೆ, ಪೂರ್ವ ಪದದಲ್ಲಿ ಬರಲ್ಲ, ಉತ್ತರ ಪದದಲ್ಲಿ ವಿಭಕ್ತಿ ಪ್ರತ್ಯಯಗಳು ಬರ್ತದೆ. ಉತ್ತರ ಪದಗಳಲ್ಲಿ ವಿಭಕ್ತಿ ಪ್ರತ್ಯಯ ಬರ್ತದೆ. ಎರಡು ಕಡೆ ಸ್ವರ ಇರ್ತದೆ. ಕೂಡಿಸಿ ಬರೆದಾಗ ಯ ಅಥವಾ ವಕಾರ ಬರ್ತದೆ. ಇದು ಆಗಮ ಸಂಧಿದ ಉದಾಹರಣೆ. ಓಕೆ, ಮತ್ತು ಇನ್ನೊಂದು ಏನು ನೆನ್ಪಿಟ್ಕೋಬೇಕಂದ್ರೆ, ಆಗಮ ಇಲ್ಲಿ ಏನು ನೆನ್ಪಿಟ್ಕೋಬೇಕಂತಂದರೆ ನೋಡಿ, ಏನಿದು? ಆಗಮವಾಗಿಯೂ ಬರ್ಬೋದು, ಆದೇಶವಾಗಿಯೂ ಬರ್ಬೋದು. ಅಂಥ ಸಂದರ್ಭಗಳಲ್ಲಿ ಅಂದರೆ ನಾವು ಬರೀ ಆಗಮ ಸಂಧಿ ಅಂತಲೇ ಗುರುತಿಸೋ ಹಾಗಿಲ್ಲ. ಇಲ್ಲಿ ಏನು ನೆನ್ಪಿಟ್ಕೋಬೇಕಂದ್ರೆ, ಉತ್ತರ ಪದದಲ್ಲಿ ಏನಾದರೂ ವಿಭಕ್ತಿ ಪ್ರತ್ಯಯಗಳು ಬಂದರೆ ಅದನ್ನು ನಾವು ಆಗಮ ಸಂಧಿ ಅಂತ ಗುರುತಿಸ್ಬೇಕು. ಓಕೆ, ಇನ್ನು ನೋಡಿ, ಉತ್ತರ ಪದದಲ್ಲಿ ಏನಾದರೂ ವಿಭಕ್ತಿ ಪ್ರತ್ಯಯಗಳು ಬಂದರೆ ಆಗಮ ಸಂಧಿಗೆ ಸೇರಿಸಬೇಕು. ಮತ್ತು ಪೂರ್ವ ಅಥವಾ ಉತ್ತರ ಪದಗಳಲ್ಲಿ ಎಲ್ಲಿಯಾದರೂ ವ್ಯಂಜನವಿದ್ದರೆ ಅದನ್ನು ಆದೇಶ ಸಂಧಿಗೆ ಸೇರಿಸಬೇಕು. ಪೂರ್ವ ಅಥವಾ ಉತ್ತರದಲ್ಲಿ ಎಲ್ಲಾದರೂ ವ್ಯಂಜನಾಕ್ಷರ ಇದ್ದರೆ ಅದನ್ನು ಆದೇಶ ಸಂಧಿಗೆ ಸೇರಿಸಬೇಕು ನೋಡಿ. ಯಾಕಂದ್ರೆ ಅಲ್ಲಿ ಪೂರ್ವ ಮತ್ತು ಉತ್ತರ ಎರಡೂ ಪದಗಳಲ್ಲಿಯೂ ಸ್ವರ ಸಂಧಿನೇ ಇದೆ, ಸ್ವರಗಳೇ ಇದೆ, ಸ್ವರಾಕ್ಷರಗಳೇ ಇದೆ. ಹಾಗಾಗಿ ಅದನ್ನು ಆಗಮ ಸಂಧಿ ಅಂತ ಹೇಳಿದ್ವಿ. ಅಲ್ಲಿ ಎಲ್ಲಾದರೂ ಒಂದು ಕಡೆ ವ್ಯಂಜನ ಅಕ್ಷರ ಬಂದಿದ್ರೂ ಕೂಡ ನಾವು ಅದನ್ನು ಎಲ್ಲಿ ಸೇರಿಸ್ಬೇಕಿತ್ತು? ಆದೇಶ ಸಂಧಿಗೆ ಸೇರಿಸಬೇಕು. ಇದು ಇಂಪಾರ್ಟೆಂಟ್ ರೂಲ್ಸ್ ನೆನ್ಪಿಡೋಕ್ಕೆ. ಇನ್ನು ಆದೇಶ ಸಂಧಿ.
ಆದೇಶ ಸಂಧಿ ಒಂದು ನೋಡಿ, ಇಲ್ಲಿ ಕ ಚ ಟ ತ ಪಗಳಿಗೆ ಬದಲಾಗಿ ಗ ಜ ಡ ದ ಬಗಳು ಆದೇಶವಾಗಿ ಬರ್ತದೆ. ಇದು ತುಂಬ ಸುಲಭ, ಎಲ್ಲರಿಗೂ ಗೊತ್ತಿರುವಂಥದ್ದು. ಏನಾಕೈತಿ, ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳೇನೋ ಆದೇಶವಾಗಿ ಬರ್ತಾವು. ಆದರೆ ಉತ್ತರ ಪದದಲ್ಲಿ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳೇನಾದರೂ ಬಂದರೆ ಅದನ್ನು ನಾವು ಆದೇಶ ಸಂಧಿಗೆ ಸೇರಿಸ್ಬೇಕು. ಕನ್ಫ್ಯೂಸ್ ಆಗ್ತಿದೆಯಾ? ನೋ, ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್. ವಿಡಿಯೋನ ಪದೇ ಪದೇ ನೋಡಿ, ಶಾಂತವಾಗಿ ನೋಡಿ, ಪದೇ ಪದೇ ಕೇಳಿ, ಶಾಂತವಾಗಿರಿ, ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ಏನಿದೆ ಇಲ್ಲಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡಿ, ಉತ್ತರ ಪದ ಪೂರ್ವ ಪದ ಅದನ್ನು ಫಸ್ಟ್ ಕ್ಲಾರಿಟಿ ತೊಗೊಂಬಿಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆನಾ? ಉತ್ತರ ಪದದಲ್ಲಿ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳೇನಾದರೂ ಆದೇಶವಾಗಿ ಬಂದರೆ ಅದನ್ನು ನಾವು ಆದೇಶ ಸಂಧಿಗೆ ಸೇರಿಸಬೇಕು. ಒಂದು ವೇಳೆ ಪೂರ್ವ ಪದದಲ್ಲಿ ಏನಾದರೂ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳು ಬಂದರೆ ಅದನ್ನು ನಾವು ಆದೇಶವಾಗಿ ಆ ಥರ ಬಂದರೆ ಜಸ್ತ್ವ ಸಂಧಿಗೆ ಸೇರಿಸ್ಬೇಕು. ನೋಡಿ, ಜಸ್ತ್ವ ಸಂಧಿ ಸಂಸ್ಕೃತದ ಸಂಧಿ. ನೋಡಿ, ಪೂರ್ವ ಪದಗಳಲ್ಲಿ ಏನಾದರೂ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳು ಆದೇಶವಾಗಿ ಬಂದರೆ ಅದನ್ನು ನಾವು ಜಸ್ತ್ವ ಸಂಧಿಗೆ ಸೇರಿಸಬೇಕಾಗತ್ತೆ, ಆದೇಶ ಸಂಧಿಗೆ ಸೇರಿಸಬಾರ್ದು. ಇದು ಇಂಪಾರ್ಟೆಂಟ್. ಉದಾಹರಣೆಗೆ ನೋಡಿ, ಪೂರ್ವ ಪದ ಉತ್ತರ ಪದ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಓಕೆನಾ? ನೀವು ಪದೇ ಪದೇ ನೋಡಿ, ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಇನ್ನು ನೋಡಿ, ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು, ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು. ಓಕೆನಾ? ಇನ್ನು ನೋಡಿ, ಮೈ ಪ್ಲಸ್ ತೊಳೆ ಮೈದೊಳೆ, ಬೆನ್ ಪ್ಲಸ್ ಪತ್ತು ಬೆಂಬತ್ತು, ಕೆನೆ ಪ್ಲಸ್ ವಾಲ್ ಕೆನೆವಾಲ್. ಓಕೆ, ಕೂಡು ಪ್ಲಸ್ ಕೂಲು ಕುಡುಗೋಲು. ಓಕೆ, ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ, ಕಣ್ ಪ್ಲಸ್ ಪನಿ ಕಂಬನಿ, ಇನ್ ಪ್ಲಸ್ ಸ್ವರೆ ಇಂಚರ, ತನ್ ಪ್ಲಸ್ ಒಡರ್ ತಂಜೊಡರ್. ಇಲ್ಲಿ ನೋಡಿ, ಪೂರ್ವ ಪದ, ಇದು ಉತ್ತರ ಪದ. ಇದೊಂದು ನೆನ್ಪಿಟ್ಕೊಂಬೇಡಿ, ಇದು ಪೂರ್ವ ಪದ, ಇದು ಉತ್ತರ ಪದ. ಓಕೆ, ಉತ್ತರ ಪದ. ಇಲ್ಲಿ ಅವ್ರೇನು ಹೇಳಿದ್ದಾರೆ, ಪೂರ್ವ ಪದದಲ್ಲಿ ನೋಡಿ ಕ ಚ ಟ ತ ಪಗಳು ಬದಲಾಗಿ ಗ ಜ ಡ ದ ಬಗಳೇನಾದರೂ ಉತ್ತರ ಪದದಲ್ಲಿ ಬಂದರೆ ಅದು ಆದೇಶ ಸಂಧಿ. ನೋಡಿ, ಉತ್ತರ ಪದದಲ್ಲೇ ಇದೆ ಅಲ್ವಾ, ಕಾ ಇದೆ, ತೋ ಇದೆ. ಹೆಂಗೆ ಅಂತ ನೋಡ್ರಿ, ಇಲ್ಲಿ ಹೇಳ್ತೀನಿ, ಇನ್ನೂ ಸುಲಭವಾಗಿ ಹೇಳ್ತೇನೆ ನೋಡ್ರಿ. ಇಲ್ಲಿ ಏನಂದರೆ, ಧ್ಯಾನ್ ಸೆ ಸುನೋ ಎವ್ರಿಬಡಿ, ವಾಟ್ ಐ ಆಮ್ ಸೇಯಿಂಗ್ ನೌ ಹಿಯರ್. ಹುಲ್ಲು ಪ್ಲಸ್ ಕಾವಲು ಕೂಡಿಸಿ ಬರೆದಾಗ ನೋಡಿ, ಇಲ್ಲಿ ಹುಲ್ಲುಗಾವಲು ಆಯಿತು, ಕಾ ಬದಲಿ ಗಾ ಬಂದಿದೆ ಇಲ್ಲಿ ಅಲ್ವಾ? ಹೌದಲ್ವಾ? ಅರ್ಥ ಆಗ್ತಿದೆ ಅಲ್ವಾ? ನೋಡಿ, ಏನಿದೆ, ಕಾ ಬದಲಾಗಿ ಗಾ ಬಂದಿದೆ. ಅವರು ಅದೇ ಹೇಳಿದ್ದಲ್ವಾ, ಕ ಚ ಟ ತ ಪಗಳಿಗೆ ಬದಲಾಗಿ ಗ ಜ ಡ ದ ಬಗಳು ಉತ್ತರದಲ್ಲೇ ಬರ್ತದೆ ಅಂತ ಹೇಳಿದ್ದು. ಉತ್ತರ ಪದದಲ್ಲೇ ಬಂದಿದೆ. ಉತ್ತರ ಪದದಲ್ಲಿ ನೋಡಿ, ಗಾ ಬದಲಾಗಿ ಕ ಬಂದಿದೆ, ದ ಬದಲಾಗಿ ತ ಬಂದಿದೆ, ಬ ಬದಲಾಗಿ ಪ ಬಂದಿದೆ, ವ ಬದಲಾಗಿ ಪಾ ಬಂದಿದೆ, ಆಮೇಲೆ ಗ ಬದಲಾಗಿ ಕೋ ಬಂದಿದೆ, ಕ ದ ಬದಲಾಗಿ ತ ಬಂದಿದೆ, ಬ ಬದಲಾಗಿ ಪ ಬಂದಿದೆ, ಚ ಬದಲಾಗಿ ಇದು ವ ಬಂದಿದೆ, ಒತ್ತಕ್ಷರ ಇದೆ ಅಲ್ವಾ, ವ ಬಂದಿದೆ. ಇಲ್ಲೇ ಈ ಥರ ನೀವು ಕಂಡುಹಿಡಿಬೇಕಾಗತ್ತೆ. ಪೂರ್ವ ಪದದಲ್ಲಿ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳು ಆದೇಶವಾಗಿ ಬರ್ತದೆ. ಇದನ್ನು ನಾವು ಆದೇಶ ಸಂಧಿಗೆ ಸೇರಿಸಬೇಕು. ಹಾಗೆ ಇಲ್ಲಿ ನೋಡಿ, ಪೂರ್ವ ಪದದಲ್ಲಿ ಸ್ವರ ಇದೆ, ಹುಲ್ಲು ಲೂನಲ್ಲೇ ಹೂ ಇದೆ, ಮೈ ಈ ಇದೆ, ಬೆನ್ನ ನ ಅ ಇದೆ, ಕೆನೆ ಎ ಇದೆ ಅಲ್ವಾ, ಸ್ವರಾಕ್ಷರಗಳಿದೆ ಅಲ್ಲಿ. ಆದರೆ ಇಲ್ಲಿ ನೋಡಿ, ಉತ್ತರ ಪದದಲ್ಲಿ ವ್ಯಂಜನಾಕ್ಷರಗಳಿದೆ, ಕಾ ಇದೆ ಅಲ್ವಾ, ತ ಇದೆ, ಪ ಇದೆ, ಪ ಇದೆ, ಕ ಇದೆ, ತಾ ಇದೆ, ಪ ಸ್ವ ವ ಇದೆ, ಸ ಅಲ್ವಾ. ಸೊ ಇದು ಈ ಥರ ಇಲ್ಲಿ ಒಂದು ಕಡೆ ಸ್ವರ ಇದೆ, ಒಂದು ಕಡೆ ವ್ಯಂಜನಾಕ್ಷರ ಇದೆ. ಹಾಗೆ ಕ ಚ ಟ ತ ಪಗಳಿಗೆ ಬದಲಾಗಿ ಗ ಜ ಡ ದ ಬಗಳು ಆದೇಶವಾಗಿ ಬಂದವು, ಅದು ಉತ್ತರ ಪದದಲ್ಲೇ. ಅದೇ ಒಂದು ವೇಳೆ ಈ ಕ ಚ ಟ ತ ಬದಲಾಗಿ ಗ ಜ ಡ ದ ಬಗಳು ಉತ್ತರ ಪದದಲ್ಲಿ ಬರದೆ ಪೂರ್ವ ಪದದಲ್ಲಿ ಇಲ್ಲೇನಾದರೂ ಬಂದಿತ್ತು ಅಂದರೆ ಅದನ್ನು ಜಸ್ತ್ವ ಸಂಧಿಗೆ ಸೇರಿಸ್ಬೇಕು ನೀವು. ಇಷ್ಟೇ ಅಲ್ವಾ? ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ನಿಧಾನಕ್ಕೆ ಮತ್ತೆ 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 ಕೇಳಿ, ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಓಕೆ, ಇದಿಷ್ಟು ಕನ್ನಡ ಸಂಧಿಗಳ ಬಗ್ಗೆ ತಿಳ್ಕೊಂಡ್ರಿ. ಕನ್ನಡದ ಸಂಧಿಗಳಂದರೆ ಏನು, ಸಂಧಿ ಅಂದರೆ ಏನಂತ ತಿಳ್ಕೊಂಡ್ರಿ, ಸಂಧಿಗಳಲ್ಲಿ ಎಷ್ಟು ವಿಧ, ಸ್ವರ ಸಂಧಿ, ಸಂಸ್ಕೃತ ಸಂಧಿ ವಿಧ ತಿಳ್ಕೊಂಡ್ರಿ. ಹಾಗೆ ಸಂಸ್ಕೃತ ಸಂಧಿಗಳಲ್ಲಿ ಸಂಸ್ಕೃತನೇ ಬರ್ತದೆ ಪೂರ್ವ ಉತ್ತರ ಪದಗಳಲ್ಲಿ ಅನ್ನೋದನ್ನು ತಿಳ್ಕೊಂಡ್ರಿ.
ಹಾಗೆ ಇದರಲ್ಲಿ ನೀವು ಪರಿಪೂರ್ಣ ಕನ್ನಡ ಸಂಧಿಗಳ ಬಗ್ಗೆ ತಿಳ್ಕೊಂಡ್ರಿ. ಕನ್ನಡದಲ್ಲಿ ಎಷ್ಟು ಸಂಧಿಗಳಿದೆ? 3 ಸಂಧಿಗಳಿದೆ. ಅದರಲ್ಲಿ 2 ಸ್ವರ ಸಂಧಿ, 1 ವ್ಯಂಜನ ಸಂಧಿ. ಓಕೆ, ಲೋಪಸಂಧಿ, ಆಗಮ ಸಂಧಿ ಕನ್ನಡದ ಸ್ವರ ಸಂಧಿಗಳಾದರೆ, ಒಂದೇ ಒಂದು ಕನ್ನಡದ ಸಂಧಿ ವ್ಯಂಜನ ಸಂಧಿ, ಅದು ಆದೇಶ ಸಂಧಿ. ಅವುಗಳನ್ನ ಹೇಗೆ ಕಂಡುಹಿಡಿಬೇಕು, ಸೂತ್ರಗಳೇನು, ಅದ್ರ ಫಾರ್ಮುಲಾ ಏನು, ಹೇಗೆ ಸುಲಭವಾಗಿ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ನೀವೀಗ ತಿಳ್ಕೊಂಡ್ರಿ. ಇದು ಕನ್ನಡ ಸಂಧಿಗಳ ಬಗ್ಗೆ ಆಯಿತು ಪರಿಪೂರ್ಣ. ಓಕೆ, ಸಾಕು, ಇದರಲ್ಲಿಷ್ಟೇ ಸಾಕು. ತುಂಬ ದೊಡ್ಡದಾಗುತ್ತೆ ಮತ್ತು ವಿಡಿಯೋ ನಿಮಗೆ ಬೇಜಾರಾಗ್ಬೋದು ಕೇಳಲಿಕ್ಕೆ. ಇದನ್ನೇ ಸ್ವಲ್ಪ ಪದೇ ಪದೇ ಕೇಳ್ತಾ ಇರಿ. ಒಂದು ಸತಿ ಕೇಳಿದ್ರೆ ಅಫ್ಕೋರ್ಸ್ ಈಸಿ ಅನಿಸುತ್ತೆ, ಬಟ್ ವೆನ್ ಯು ಯಾವಾಗ ನೀವು ಎಕ್ಸಾಮ್ ಬರೀಲಿಕ್ಕೆ ಹೋಗಿರ್ತೀರಲ್ವಾ, ಬಟ್ ಆವಾಗ ನೋಡಿದಾಗ ಸಡನ್ಲಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದಕ್ಕೆ ಪ್ರಯತ್ನ ಸತತ ಇರಬೇಕು. ಪದೇ ಪದೇ ಈ ವಿಡಿಯೋನ ಕೇಳಿ. ಖಂಡಿತ ವಾರದಾಗ 1 ಸಲನೋ ಅಥವಾ ಡೈಲಿ 1 ಸಲನೋ 2 ಡೇಸಿಗೆ 1 ಸಲನೋ ಈ ವಿಡಿಯೋನ ಕೇಳಿ. ಖಂಡಿತವಾಗ್ಲೂ ನಿಮಗೆ ಪರ್ಫೆಕ್ಟ್ ಆಗ್ತದೆ. ಹಾಗೆ ಕನ್ನಡ ಪುಸ್ತಕವನ್ನು 6ನೇತೆಯಿಂದ 10th ಪುಸ್ತಕಗಳನ್ನ ಪಕ್ಕದಲ್ಲೇ ಇಟ್ಕೊಳ್ಳಿ. ಅದರಲ್ಲಿ ಕೊಟ್ಟಂತಹ ಪದಗಳನ್ನ ನೋಡಿ. ಪಾಠ ಪದ್ಯ ಓದೋವಾಗ ಸಾಕಷ್ಟು ಸಿಗುತ್ತದೆ. ಇದಿಷ್ಟೇ ಪದಗಳಲ್ಲ, ನೀವು ಹೆಚ್ಚು ಹೆಚ್ಚು ಪದಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ನೀವೆಲ್ಲ ಮಾಡಿದ್ರೆ ಮಾತ್ರ ನಿಮಗೆ ಖಂಡಿತ ಮರೆಯೋದಿಲ್ಲ ಯಾವಾಗಾದರೂ. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಒನ್ಸ್ ಅಗೇನ್. ಇದರ ಮುಂದಿನ ವಿಡಿಯೋದಲ್ಲಿ ಸಂಸ್ಕೃತ ಸಂಧಿಗಳದ್ದು ಇಷ್ಟು ಸಂಧಿಗಳನ್ನು ಸೇರಿ ಮಾಡ್ತೇನೆ. ಅದರಲ್ಲಿ ಸ್ವರ ಸಂಧಿ ಎಷ್ಟಿದೆ, ವ್ಯಂಜನ ಸಂಧಿಗಳೆಷ್ಟಿದೆ. ಸಂಸ್ಕೃತದಲ್ಲಿ ನೋಡಿ, ಸ್ವರ ಸಂಧಿಗಳು 4 ಇದೆ, ವ್ಯಂಜನ ಸಂಧಿಗಳು 4 ಇದೆ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎನ್ ಸಂಧಿ, ಅದು ಸಂಸ್ಕೃತದ ಸ್ವರ ಸಂಧಿಗಳು. ಹಾಗೆ ಸಂಸ್ಕೃತದ ವ್ಯಂಜನ ಸಂಧಿಗಳು ಯಾವ್ದ್ಯಾವುದು ಅಂದರೆ ಅನುನಾಸಿಕ, ಜಸ್ತ್ವ ಸಂಧಿ ಬರ್ತದೆ, ಆಮೇಲೆ ಚುಸ್ತ್ವ ಬರ್ತದೆ, ಆಮೇಲೆ ಚುತ್ವ ಸಂಧಿ ಒಂದು ಬರ್ತದೆ. ಓಕೆನಾ? ಸೊ ಇದು 8 ಸಂಧಿಗಳ ಸಂಸ್ಕೃತ ಸಂಧಿಗಳಾಗಿರುತ್ತೆ. ಒಂದೊಂದನ್ನೇ ಅವುಗಳನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ ಖಂಡಿತವಾಗ್ಲೂ. ಓಕೆ, ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಒಂದು ಲೈಕ್ ಮಾಡಿ. ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತಾ ಇದೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ, ಅವ್ರಿಗೂ ಸಹಾಯ ಆಗಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ until the end. See you in the next video. Keep study regularly. Okay, study well and study regularly. Thank you so much once again.